ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಉತ್ತೇನಹಳ್ಳಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಮಕ್ಕಳ ವ್ಯವಹಾರ ಜ್ಞಾನದ ಸಲುವಾಗಿ ಆಯೋಜನೆಗೊಂಡ ಮಾರ್ಕೆಟ್ ಅಂಡ್ ಫುಡ್ ಫೆಸ್ಟ್. ನೂರಾರು ಮಕ್ಕಳು ಉತ್ಸಾಹದಿಂದ ವ್ಯಾಪಾರ. ಸಂಸ್ಥೆಯ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡರಿಂದ ಉದ್ಘಾಟನೆ. ಶಿವಾಜಿ ಮಹಾರಾಜರು ದೇಶ ಕಂಡ ಅಪ್ರತಿಮ ವೀರನಾಯಕ. ಅವರ ಜಯಂತಿ ಆಚರಣೆ ನಮ್ಮ ಭಾಗ್ಯ ಎಂದ ತಹಸೀಲ್ದಾರ್ ಶಂಕರಪ್ಪ. ತಾಲೂಕು ಆಡಳಿತದಿಂದ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆ. ಸಮಾಜದ ಮುಖಂಡರು ಭಾಗಿ. ಹಾಗೂ ತಾಲೂಕಿನ ಕಸ್ಬಾ ಹೋಬಳಿ ಚಿಕ್ಕಗೊಂಡನಹಳ್ಳಿ ಗ್ರಾಮದಲ್ಲಿ ಉಪಟಳ ನೀಡುತ್ತಿದ್ದ ಚಿರತೆಯು ಅರಣ್ಯ ಇಲಾಖೆಯಿಂದ ಸೆರೆ. 2.5 ವರ್ಷದ ಸೆರೆ ಸಿಕ್ಕ ಚಿರತೆಯನ್ನು ನೋಡಲಾಗಮಿಸಿದ ಶಾಸಕರು, ನೆರೆಹೊರೆಯ ಗ್ರಾಮಸ್ಥರು. ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶಕ್ಕೆ ಚಿರತೆ ಸ್ಥಳಾಂತರ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯಲ್ಲಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯಲ್ಲಿ ಮಕ್ಕಳ ಕೌಶಲ್ಯಾಭಿವೃದ್ಧಿ ಹೆಚ್ಚಿಸುವ ಸಲುವಾಗಿ ಅವರಲ್ಲಿ ವ್ಯವಹಾರ ಜ್ಞಾನ ಹೆಚ್ಚಳದೊಂದಿಗೆ ಗಣಿತದಲ್ಲಿ ಉತ್ತಮ ಕಲಿಕೆಗೆ ಸಹಕಾರಿಯಾಗಲೆಂದು 2025-26ನೇ ಸಾಲಿನ ಮಕ್ಕಳ ಸಂತೆಯನ್ನು ಸಂಸ್ಥೆಯ ಆವರಣದಲ್ಲಿ ಶನಿವಾರದಂದು ಆಯೋಜಿಸಲಾಗಿತ್ತು. ಆಯೋಜನೆಗೊಂಡಿದ್ದ ಮಕ್ಕಳ ಸಂತೆಯನ್ನು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಲಾ ಮಂಜೇಗೌಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಮಕ್ಕಳಲ್ಲಿ ಚಿಕ್ಕನಿಂದಲೇ ವ್ಯವಹಾರ ಜ್ಞಾನ ಹೆಚ್ಚಲಿ ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಮಕ್ಕಳ ಸಂತೆಯನ್ನು ಆಯೋಜಿಸಲಾಗುತ್ತಿದೆ. ಮಕ್ಕಳು ತಮ್ಮ ಕಲಿಕೆಯೊಂದಿಗೆ ಗಣಿತ, ವಿಜ್ಞಾನದಲ್ಲಿ ಹೆಚ್ಚು ಕೌಶಲ್ಯ ಸಾಧಿಸಲಿ ಎಂಬ ಉದ್ದೇಶದೊಂದಿಗೆ ಪ್ರತಿ ವರ್ಷ ಮಕ್ಕಳ ಸಂತೆ ಮತ್ತು ಆಹಾರ ಮೇಳವನ್ನು ನಡೆಸಲಾಗುತ್ತಿದೆ. ಶೈಕ್ಷಣಿಕ ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ಬೋಧನೆಯ ಜೊತೆಗೆ ವ್ಯವಹಾರ ಜ್ಞಾನ ಬೆಳೆಸಬೇಕು. ಪೂರ್ವಿಕರು ಮಾಡಿಟ್ಟಿರುವ ಜಮೀನು ಜೀವನಕ್ಕೆ ಆಸರೆಯಾಗಲಿದ್ದು, ಪಾಲಕರು ಕೂಡಿಟ್ಟ ಹಣ ಬದುಕಿಗೆ ನೆರವಾಗಲಿದೆ. ಅವೆಲ್ಲವನ್ನು ಉಳಿಸಿಕೊಳ್ಳಲು ಜ್ಞಾನ ಅತ್ಯಗತ್ಯ. ಆದರೆ ಶಿಕ್ಷಣ ಅಷ್ಟಕ್ಕೆ ಸೀಮಿತವಾಗಬಾರದು. ಬದಲಿಗೆ ದೇಶದ ಆರ್ಥಿಕತೆ ಸಾಗುತ್ತಿರುವುದನ್ನು ಗಮನಹರಿಸಿ ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬುದು ಇದರ ಉದ್ದೇಶವಾಗಿದೆ ಎಂದರು. ಇನ್ನು ಸಂಸ್ಥೆಯ ಆವರಣದಲ್ಲಿ ನಡೆಸಲಾದ ಮಕ್ಕಳ ಸಂತೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನು ತೆರೆದು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹ, ಲವಲವಿಕೆಯಿಂದ ವ್ಯಾಪಾರ ನಡೆಸಿದರು. ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿದ ರೈತರು, ಸಾರ್ವಜನಿಕರು, ಮಕ್ಕಳ ಪೋಷಕರು ಸಂತೆಯಲ್ಲಿ ವ್ಯಾಪಾರ ನಡೆಸಿದರು. ಸಂತೆಯಲ್ಲಿ ತರಕಾರಿ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಬೆಲ್ಲದ ಅಂಗಡಿ ಸೇರಿ ದಿನಸಿ ಪದಾರ್ಥಗಳ ಮಳಿಗೆಗಳು ಹಾಗೂ ಆಹಾರ ಮಳಿಗೆಗಳಾದ ಬಿಸಿ ಬಿಸಿ ಬಜ್ಜಿ, ವಡಾಪಾವು, ಪಾನಿಪುರಿ, ಗೋಬಿ ಮಂಚೂರಿ, ಚುರ್ಮುರಿ, ಬ್ರೆಡ್ ರೋಸ್ಟ್, ಪಲಾವ್, ಫ್ರೂಟ್ ಸಲಾಡ್, ಬಾದಾಮಿ ಜ್ಯೂಸ್, ಮೊಸರು, ಮಸಾಲಾ ಮಜ್ಜಿಗೆ, ಜಾಮೂನು, ಚಿಕನ್ ಬಿರಿಯಾನಿ, ಕಬಾಬ್ ಸೇರಿದಂತೆ ನಾನಾ ತಿನಿಸುಗಳ ಸ್ಟಾಲ್ಗಳು ಗ್ರಾಹಕರ ಬಾಯಲ್ಲಿ ನೀರೂರಿಸಿದವು. ವಿದ್ಯಾರ್ಥಿಗಳು ಗ್ರಾಹಕರನ್ನು ತಮ್ಮತ್ತ ಆಕರ್ಷಿಸಿ ಕರೆದು ವ್ಯಾಪಾರ ಮಾಡಿ ಸಂಭ್ರಮಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಮಂಜೇಗೌಡ ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಸ್ಪರ್ಧೆ ಹೆಚ್ಚಾಗಿದ್ದು, ಓದಿದವರಿಗೆಲ್ಲ ಸರ್ಕಾರಿ ಹುದ್ದೆ ನಿರೀಕ್ಷಿಸುವುದು ಕಷ್ಟವಾಗಿರುವ ದಿನಗಳಲ್ಲಿ ಇದನ್ನು ಮನಗಂಡು ಮಕ್ಕಳಲ್ಲಿ ಚಿಕ್ಕನಿಂದಲೇ ವ್ಯವಹಾರ ಜ್ಞಾನ ಹೆಚ್ಚಲಿ, ಆದಾಯ ನಷ್ಟದ ಪರಿಚಯವನ್ನ ತಿಳಿಸುವ ಕೆಲಸ ಸಂಸ್ಥೆಯಿಂದಾಗುತ್ತಿದೆ. ಇದರಲ್ಲಿ ಎಲ್ಲ ಮಕ್ಕಳು ಅತ್ಯಂತ ಖುಷಿಯಿಂದ ಭಾಗವಹಿಸಿ ದೊಡ್ಡವರನ್ನ ನಾಚಿಸುವಂತೆ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಎಂದರು. ಈ ವೇಳೆ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಕಾಲೇಜು ಪ್ರಾಂಶುಪಾಲರಾದ ವೀಣಾ ಭರತ್ರಾಜ್, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಧರಣಿ, ಸಂಯೋಜಕ ಅರುಣ್, ಎಂ ಭರತ್ರಾಜ್, ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಂಶುಪಾಲರಾದ ಶಶಿಧರ್ ಸೇರಿ ಶಿಕ್ಷಕರು ಹಾಜರಿದ್ದರು. ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೀವಿ. ಈ ಸಂತೆಯಲ್ಲಿ ಮಕ್ಕಳು ತುಂಬ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಅದರ ಮೇಲೆ ಎಲ್ಲ ಇವೆಂಟ್ಸ್ಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇದಕ್ಕೆ ಅವರಿಗೆ ಮಕ್ಕಳಿಗೆ ಸಪೋರ್ಟಿವ್ ಆಗಿ ಟೀಚರ್ಸ್ಗಳು ಮತ್ತು ಮುಖ್ಯವಾಗಿ ಪೋಷಕರು ಕೂಡ ಜಾಯ್ನ್ ಆಗಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಸಂತೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಅವರು ತಮ್ಮ ಕೌಶಲ್ಯಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತ ನೋಡಿ. ಪ್ರತಿಯೊಂದು ಇದೆ. ಊಟದ ವ್ಯವಸ್ಥೆಯಿಂದ ಹಿಡಿದು ಊಟ ಅವರೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇನ್ನೂ ಕೂಡ ಸ್ಪಾಟಲ್ಲೇ ರೆಡಿ ಮಾಡಿ ಎಲ್ಲರಿಗೂ ಕೂಡ ಅವರು ಮಾರಾಟವನ್ನು ಮಾಡ್ತಾ ಇದ್ದಾರೆ. ತರಕಾರಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಜೊತೆಗೆ ಸ್ನ್ಯಾಕ್ಸ್ ಸೆಂಟರ್ಸ್ಗಳು ಕೂಡ ಅವ್ರು ಕರೆದಿದ್ದಾರೆ. ಯಾಕಪ್ಪ ಇದನ್ನು ನಾವು ಇಲ್ಲಿ ಆಯೋಜನೆ ಮಾಡಿರೋದು ನಮ್ಮ ಶಾಲೆಯಲ್ಲಿ ಅಂತಂದರೆ, ಇದು ಮಕ್ಕಳಲ್ಲಿ ಒಂದು ವ್ಯಾಪಾರ ಮತ್ತು ವ್ಯವಹಾರ ಜ್ಞಾನವನ್ನು ಮೂಡಿಸೋದಕ್ಕೆ ಕೇವಲ ಪಾಠದ್ದೇ ಅಲ್ಲ, ಜೊತೆಗೆ ಪಾಠದ ಅಲ್ಲದೆ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ದ ಚಿಲ್ಡ್ರನ್ ಬಿಕಾಸ್ ಇನ್ ಎವ್ರಿವೇರ್ ದೇ ಶುಡ್ ಗೆಟ್ ಅ ನಾಲೆಡ್ಜ್ regarding to the studies also as well as other activities also. So this is our school main aim has to be. So the
the child should know the both elements like learning also, even co-curricular activities also. They to have a marks regarding to this also. So after this we have one more plan regarding conducting a essay on this topic market day. So this is which some of it is increase the students knowledge also. So when they are going to present the essay also, it is helpful to the education field also. So we are very grateful to that. It is a great support by the management regarding conducting the so many activities like market day. So next upcoming we have one more activities like a science exhibition also we have in a science day. And regarding ಮಾಡ್ತಿದ್ದೀವಿ ಅಂದರೆ ಪ್ರತಿಯೊಂದು ಮಗುನಲ್ಲೂ ಪ್ರತಿಯೊಂದು ಬೇರೆ ಬೇರೆ ತರಹದ ಕೌಶಲ್ಯ ಅಡಗಿರುತ್ತೆ. ಆ ಒಂದು ಪ್ರತಿಭೆನ ಹೊರ ತೆಗಿಬೇಕಾಗಿರ್ತಕ್ಕಂಥದ್ದು ಒಂದು ಪೋಷಕರ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ, ಶಿಕ್ಷಕರು ಹಾಗೂ ಎಲ್ಲ ಶಾಲೆಗಳಿಗೆ ಕೂಡ ಮಕ್ಕಳ ಪ್ರತಿಭೆಯನ್ನು ಹೊರ ತರಲಿಕ್ಕೋಸ್ಕರ ಎಲ್ಲ ಥರದ ಇವೆಂಟ್ಸ್ಗಳನ್ನು ಮಾಡ್ತಾ ಹೋಗಬೇಕು. ನೋಡಿ, ಒಂದು ಹೂವಿನ ತೋಟದಲ್ಲಿ ಒಂದೇ ಥರ ಹೂವಿರಲ್ಲ, ಹಲವಾರು ಜಾತಿಯ ಹೂವಿರುತ್ತೆ, ಹಲವಾರು ಗಮಗಮಿಸುವ ಸುವಾಸನೆ ಭರಿತ ಹೂವಿರುತ್ತೆ. ಹಾಗೆ ಪ್ರತಿಯೊಂದು ಮಕ್ಕಳಲ್ಲೂ ಗ್ರಾಮೀಣ ಪ್ರತಿಭೆ ಅಂತ ಅಲ್ಲ, ಗ್ರಾಮೀಣ ಮಕ್ಕಳಲ್ಲೇ ಜಾಸ್ತಿ ಪ್ರತಿಭೆ. ಗ್ರಾಮೀಣ ಮಕ್ಕಳಲ್ಲೇ ಹಳ್ಳಿ ಮಕ್ಕಳೇ ಹೋಗಿ ಡೆಲ್ಲಿಲಿ ಕೂರೋದು, ಅಲ್ಲಿಂದ ಸಿಟಿಲೇ ಹುಟ್ಟತಕ್ಕಂಥ ಮಕ್ಕಳು ಯಾರು ಇಲ್ಲ. ನಮ್ಮ ಗ್ರಾಮೀಣ ಪ್ರತಿಭೆನಲ್ಲಿ ಅವ್ರು ಏನು ಗೊತ್ತಾ, ನಮ್ಮ ಸಿಟಿ ಮಕ್ಕಳಿಗಿಂತ ಗ್ರಾಮೀಣ ಮಕ್ಕಳು ಮಾನಸಿಕವಾಗಿ ಬಿಲ್ಡಪ್ ಆಗಿರ್ತಾರೆ. ಅವರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಆ ಪ್ರತಿಭೆನ ಹುಡುಕಿ ತೆಗಿಬೇಕು, ನಾವು ಹೊರ ತೆಗಿಬೇಕು. ಆ ಚಿನ್ನದ ಗಣಿನಲ್ಲಿ ಭೂಮಿನಲ್ಲಿ ಚಿನ್ನ ಹೇಗೆ ಹೂಕೊಂಡಿರುತ್ತೆ, ಅಡಗಿರುತ್ತೆ, ಅದನ್ನು ಎತ್ತಿ ತೆಗೆದು ಅದನ್ನು ತೆಗೆದು ಅಕ್ಕಸಾಲಿಗರು ಅದು ಗಟ್ಟಿಯನ್ನು ಹದವಾಗಿ ಕಾಯಿಸಿ ತಟ್ಟಿ ಬಗೆಯಾದ ಆಭರಣಗಳನ್ನ ಹೇಗೆ ಮಾಡ್ತೀವಿ, ಹಾಗೆ ಪ್ರತಿಯೊಂದು ಮಗುನು ಪ್ರತಿಯೊಂದು ಹಂತದಲ್ಲೂ ನಾನು ನಮ್ಮ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ನಾನು ಒಂದೇ ತೆರನಾದ ಅಂತ ಹೇಳಲ್ಲ. ಒಂದು ಕವಿ, ನನ್ನ ರಾಷ್ಟ್ರಕವಿ ಕುವೆಂಪುರವರಂತೆ, ರಾಷ್ಟ್ರಪತಿ ಅಬ್ದುಲ್ ಕಲಾಂರವಂತೆ, ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರಂತೆ, ನಮ್ಮ ದೇವೇಗೌಡರು ನಮ್ಮ ಹಳ್ಳಿನಲ್ಲಿ ಹುಟ್ಟಿ ಮಣ್ಣಿನ ಮಗ ಅನ್ನಿಸ್ಕೊಂಡಿರ್ತಕ್ಕಂತಹ ದೇವೇಗೌಡರು ಸಾಹೇಬ್ರಂತೆ, ಹಲವಾರು ಉಪನ್ಯಾಸಕರಂತೆ ಒಳ್ಳೊಳ್ಳೆ ಶಿಕ್ಷಕರುಗಳು ಹುಟ್ಟಿ ಬರಬೇಕು, ಒಳ್ಳೆ ಸೈನಿಕರು ಹುಟ್ಟಿ ಬರಬೇಕು. ಆಮೇಲೆ ಏನೇ ಆಗಲಿ, ರೈತ, ನಾವು ಈ ಒಂದು ವ್ಯಾಪಾರ ಬಿಸ್ನೆಸ್ನ ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ ರೈತರೇ ಆಗಲಿ, ಅದರಲ್ಲಿ ಟೆಕ್ನಾಲಜಿಯನ್ನು ಹುಡುಕೊಂಡು ಮುಂದೊಂದು ದಿವಸ ನಮ್ಮ ಮಕ್ಕಳು ಒಳ್ಳೆ ರೈತ ಕುಟುಂಬ ಆಗಬೇಕು. 1 ಎಕರೆ 2 ಎಕರೆ ಅಲ್ಲ, ಅವ್ರದ್ದು ಭಾಳ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಳ್ಳೆ ಇದನ್ನ ಮಾಡಲಿ. ವರ್ಷದಂತೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿರುತ್ತೇವೆ. ಮಕ್ಕಳು ವಿಧ ವಿಧವಾದ ತಿಂಡಿ ತಿನಿಸುಗಳು, ತರಕಾರಿ, ಹಣ್ಣುಗಳು, ಕಬಾಬು, ಬಿರಿಯಾನಿ, ಈ ಥರ ನಾನಾ ಥರ ಐಟಮ್ಗಳನ್ನು ಹಾಕಿ ಈ ಒಂದು ವ್ಯಾಪಾರನ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಮಕ್ಕಳುಗಳು ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಆದಾಯ ನಷ್ಟ ಅನ್ನೋದನ್ನು ಎರಡೂ ಮಕ್ಕಳುಗಳಿಗೆ ಜ್ಞಾನ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಯೋಜನೆ ಮಾಡಿದ್ದೇವೆ. ಮಕ್ಕಳುಗಳಿಗೆ ಈ ಒಂದು ವ್ಯವಹಾರ ಜ್ಞಾನ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಈ ಜ್ಞಾನ ಉದ್ಭವ ಆಗಲಿ ಅಂತ ಹೇಳಿ, ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಹಾರೈಸ್ತೀವಿ. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ, ಭಾವಸಾರ ಕ್ಷತ್ರಿಯ ಸಮಾಜ ಮತ್ತು ಮರಾಠ ಕ್ಷತ್ರಿಯ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮದ ಪ್ರಬಲ ಪ್ರತಿಪಾದಕನಾಗಿದ್ದರೂ ಇತರ ಧರ್ಮಗಳ ಬಗೆಗಿನ ಅಪಾರ ಗೌರವವು ಅವರ ಧರ್ಮ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ. ಅವರ ಆಡಳಿತ ವೈಖರಿ, ಭಾಷೆ ಮತ್ತು ಸಂಸ್ಕೃತಿಯ ಬಗೆಗಿನ ಚಿಂತನೆ ಎಲ್ರಿಗೂ ಮಾದರಿಯಾಗಿದೆ. ಇಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಗೌರವ ಸಲ್ಲಿಸಿದಂತಾಗಲಿದೆ ಎಂದು ತಿಳಿಸಿದರು. ಶಿವಾಜಿ ಮಹಾರಾಜ ಜಯಂತಿಯ ಶುಭಾಶಯಗಳು. ನಮಗೆ ಇಡೀ ಅಖಂಡ ಭಾರತಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರವರ ಒಂದು ಆದರ್ಶಮಯವಾಗಿ ಬದುಕಿ ಬಾಳಿ ಅಜರಾಮರವಾಗಿದ್ದಾರೆ. ಅವರ ಆದರ್ಶಗಳಲ್ಲಿ ಮತ್ತು ಅವರೇನು ನಮಗೆ ನಮ್ಮ ಧರ್ಮಕ್ಕೂ ನಮಗೂ ಏನು ಆದರ್ಶಗಳನ್ನ ದಯಪಾಲಿಸಿ ಹೋಗಿದ್ದಾರೆ, ನಾವೆಲ್ಲರ ಆದರ್ಶಗಳನ್ನು ನಮ್ಮೆಲ್ಲರ ಜೀವನದಾಗ ಅಳವಡಿಸ್ಕೊಂಡು ಅತ್ಯಂತ ಧೈರ್ಯಶಾಲಿಯಾಗಿ, ಅತ್ಯಂತ ಸಮೃದ್ಧಿಯಿಂದ, ಅಷ್ಟೇ ಸಾಹಸಿಯಾಗಿ ಅವರು ಬದುಕಿದ್ರು. ಅವರ ಆದರ್ಶವನ್ನು ನಾವು ಕೂಡ ಎಲ್ಲರೂ ಸೇರಿ ಇವತ್ತು ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ
ಮತ್ತೊಂದು ಸರಿ ಅವರ ಮಾರ್ಗದರ್ಶನ ಆಮೇಲೆ ಅವ್ರನ್ನ ನೀಡಿದ ತತ್ವಗಳ ಅಡಿಯಲ್ಲಿ ನಾವೆಲ್ಲರೂ ಬದುಕಿ ಮುಂದಿನ ಪೀಳಿಗೆಗೂ ಕೂಡ ನಾವು ಆದರ್ಶಮಯ ಆಗೋ ರೀತಿಯಲ್ಲಿ ಅವ್ರನ್ನ ಕಂಡಿದ್ದೀವಿ. ಅದೇ ರೀತಿ ನಾವೆಲ್ಲರೂ ಸೇರಿ ಅವರ ಆದರ್ಶದೊಳಗೆ ಬದುಕೋಣ ಅಂತೇಳಿ ಈ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ತಾಲೂಕು ಅಧ್ಯಕ್ಷರಿಗೂ ಮತ್ತು ಸಮಾಜದ ಎಲ್ಲ ಮುಖಂಡರು ಮತ್ತು ತಾಲೂಕು ಎಲ್ಲ ಬಂಧು ಭಗಿನಿಯರಿಗೆ ಮತ್ತು ಇಲ್ಲಿ ನನಗೆ ಎರಡು ಮಾತಾಡಲು ಅವಕಾಶ ನೀಡಿದ ಎಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸ್ತೇವೆ. ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಡಾಕ್ಟರ್ ಎಜಿ ರಾಜು ಮಾತನಾಡಿ, ರಾಷ್ಟ್ರವನ್ನು ಪರಕೀಯರ ಆಡಳಿತದಿಂದ ಮುಕ್ತಗೊಳಿಸಿ ರಕ್ಷಿಸುವಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾದುದಾಗಿದೆ. ಇಂತಹ ಮಹಾನ್ ವ್ಯಕ್ತಿಯು ಯಾವುದೇ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳ್ಳದೆ ರಾಷ್ಟ್ರ ನಾಯಕರಾಗಿ ಧರ್ಮ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ತ್ಯಾಗ, ಬಲಿದಾನದ ಪರಿಣಾಮವಾಗಿ ಇಂದು ಸಮಾಜದಲ್ಲಿ ಜನರು ಶಾಂತಿ, ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗಿದೆ. ರಾಷ್ಟ್ರದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಶಿವಾಜಿಯವರ ಶ್ರಮ ಅವಿಸ್ಮರಣೀಯವಾದುದಾಗಿದೆ. ಅವರು ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತರಲ್ಲ, ಅವರು ವಿಶ್ವಚೇತನರು. ತಾಯಿ ಜೀಜಾಬಾಯಿ ನೀಡಿದ ಪ್ರೀತಿ, ಶಿಕ್ಷಣ, ಬೆಳೆದ ವಾತಾವರಣ, ಜೀವನಾನುಭವ ಶಿವಾಜಿಗೆ ಅಸಾಮಾನ್ಯ ಸಾಧನೆ ಮಾಡುವಂತೆ ಪ್ರೇರಣೆ ನೀಡಿದೆ. ಮತ್ತೊಬ್ಬರಿಗೆ ಅಡಿಯಾಳು ಆಗದೆ ನಮ್ಮ ನಾಯಕತ್ವದೊಂದಿಗೆ ನಮ್ಮ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವುದೇ ನಿಜವಾದ ಸ್ವರಾಜ್ಯ. ಇಂತಹ ಸ್ವರಾಜ್ಯ ಪರಿಕಲ್ಪನೆಯನ್ನ ಭಾರತದಲ್ಲಿ ಹುಟ್ಟುಹಾಕಿದ ಮೊದಲ ವ್ಯಕ್ತಿ ಶಿವಾಜಿ. ಅವರ ನಾಯಕತ್ವ ಗುಣ, ಸಾಹಸ ಜೀವನ, ಆಡಳಿತ ಕಾರ್ಯವೈಖರಿಯನ್ನು ಸಮಸ್ತ ದೇಶದ ಜನತೆ ಸ್ಮರಿಸುವಂತದ್ದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಮಂಜುನಾಥ್ ರಾವ್, ಸಿಜಿ ಸೋಮಶೇಖರ್, ಮಹೇಶ್, ಮಂಜುನಾಥ್ ಜಾಧವ್, ಮೆಡಿಕಲ್ ಹರೀಶ್, ಜಗ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದರು. ಈ ವಿಶ್ವವೇ ಕೊಂಡಾಡುವಂತಹ ವಿಶೇಷವಾದ ದಿನ. ಭಾರತದ ಇತಿಹಾಸದಲ್ಲಿ ನಾವು ಕಂಡ ಅತ್ಯಂತ ಶ್ರೇಷ್ಠ ದೇಶಭಕ್ತ, ಮಾತೃಭಕ್ತ, ಧರ್ಮನಿಷ್ಠರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. 1630ರಲ್ಲಿ ಶಿವನೇರಿ ಕೋಟೆನಲ್ಲಿ ಹುಟ್ಟುತ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಒಂದು ತಾಯಿ ಮನಸ್ಸು ಮಾಡಿದರೆ ಮಕ್ಕಳನ್ನು ಶಿವಾಜಿ ಮಹಾರಾಜನನ್ನಾಗಿ ಬದಲಾಯಿಸಬಹುದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅವರ ತಾಯಿ ಜೀಜಾಬಾಯಿಯವರು. ತಂದೆ ಶಹಾಜಿರಾವ್ ಭೋಂಸ್ಲೆ ಅವರು ಬಿಜಾಪುರದ ಸುಲ್ತಾನರಲ್ಲಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ತನ್ನ ತಂದೆ ಒಬ್ಬ ಅನ್ಯ ಧರ್ಮೀಯರ ಮುಂದೆ ತಲೆಬಗ್ಸೋದನ್ನು ಸಹಿಸದ ಶಿವಾಜಿಯವರು ತಮ್ಮ ತಂದೆಗಿಂತ ಶ್ರೇಷ್ಠವಾದ ಸಾಧನೆಯನ್ನು ಮಾಡಬೇಕು, ಈ ವಿಶ್ವದಲ್ಲೇ ಹಿಂದೂಗಳಿಗಿರ್ತಕ್ಕಂಥ ಏಕೈಕ ರಾಷ್ಟ್ರ ಹಿಂದೂಸ್ತಾನ ಮಹಾರಾಷ್ಟ್ರವಾಗಿ ಬೆಳಿಬೇಕು. ಮಹಾರಾಷ್ಟ್ರ ಅಂದರೆ ಕೇವಲ ಮರಾಠಿಗರಿಗೆ ಸೀಮಿತವಾದ ರಾಷ್ಟ್ರ ಅಲ್ಲ, ಮಹಾರಾಷ್ಟ್ರ ಅರ್ಥಾತ್ ಹಿಂದೂಗಳ ಏಕೈಕ ಮಹಾರಾಷ್ಟ್ರವನ್ನು ಉತ್ತರದಿಂದ ದಕ್ಷಿಣದವರೆಗೆ ವಿಸ್ತರಿಸಿದ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ಯೋಧ ಮತ್ತು ಸಾಮಾಜಿಕ ಕಳಕಳಿಯ ನಾಯಕರು. ಸಾಮಾಜಿಕ ಕಳಕಳಿ ಅಂತ ಹೇಳಿದ್ರೆ ಅವರು ಜಾತಿ ವಿಚಾರವನ್ನು ತೆಗೆದು ಹಿಂದೂಗಳು ಎಲ್ಲರೂ ಒಂದು ಎನ್ನತಕ್ಕಂಥ ವಿಶಾಲವಾದ ಮನೋಭಾವನೆಯನ್ನು ತಂದರು. ಅಂದಿನ ಕಾಲದಲ್ಲಿದ್ದ ಜಮೀನ್ದಾರ ಪದ್ಧತಿಯನ್ನು ರದ್ದು ಮಾಡಿ ರೈತರ ಪರ ನಿಂತ ಒಬ್ಬ ಶ್ರೇಷ್ಠ ಆಡಳಿತಗಾರರು. ಮತ್ತು ಮಹಿಳೆಯರಲ್ಲಿದ್ದ ಸತಿ ಪದ್ಧತಿಯನ್ನು ಅಂದೇ ನಿಷೇಧ ಮಾಡಿ ಹೆಣ್ಣು ಮಕ್ಕಳಿಗೆ ಏನು ನಾವು ಸಮಾನತೆ ಅಂತ ಕೊಡ್ತಾ ಇದ್ದೀವಿ 16-17ನೇ ಶತಮಾನದಲ್ಲಿ ಕೊಟ್ಟ ಶ್ರೇಷ್ಠವಾದ ಒಬ್ಬ ದಾರ್ಶನಿಕರು. ಫ್ರೆಂಚರು, ಡಚ್ಚರು, ಮೊಘಲರು, ಪೋರ್ಚುಗೀಸರು ಮತ್ತು ಮಹಮ್ಮದೀಯರ ಎಲ್ಲ ದಿಟ್ಟತನದಿಂದ ಹೋರಾಟ ಮಾಡಿ ದಕ್ಷಿಣದಿಂದ ದಿಲ್ಲಿಯವರೆಗೆ ಔರಂಗಜೇಬನಂತಹ ಮಹಾನ್ ಒಬ್ಬ ಸೇನಾನಿಯನ್ನು ಹುಟ್ಟಡಗಿಸಿದ ಒಬ್ಬ ಶ್ರೇಷ್ಠ ಯೋಧರು ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು. ಬಾಲ್ಯದಲ್ಲೇ ಅವರ ಸಾಧನೆ ಮಹತ್ತರವಾಗಿತ್ತು. 14ನೇ ವಯಸ್ಸಿನಲ್ಲಿ ಒಂದು ಕೋಟೆಯನ್ನು ಗೆದ್ದ ಒಬ್ಬ ಮಹಾವೀರ ಅಂತ ಹೇಳಿದ್ರೆ ತೋರಣಗಡವನ್ನು ಗೆಲ್ತಾರೆ. ಭಗವಧ್ವಜವನ್ನು ಹಾರಿಸಿ ಬಂದಾಗ ತಾಯಿ ಹೇಳ್ತಾರೆ, ಮಗನೇ ಬಾವು, ನಿನ್ನ ಅವಶ್ಯಕತೆ ಈ ಮನೆಗಿಲ್ಲ, ನಿನ್ನ ಅವಶ್ಯಕತೆ ಈ ಕುಟುಂಬಕ್ಕಿಲ್ಲ, ನಿನ್ನ ಅವಶ್ಯಕತೆ ಈ ದೇಶಕ್ಕಿದೆ, ನಿನ್ನ ಅವಶ್ಯಕತೆ ಈ ಧರ್ಮಕ್ಕಿದೆ. ನೋಡು, ನಮ್ಮ ಧರ್ಮೀಯರು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಯ ಪಡ್ತಾ ಇದ್ದಾರೆ, ಯಾವಾಗ ಯಾವ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಕಸ್ಬಾ ಹೋಬಳಿ ಚಿಕ್ಕಗೊಂಡನಹಳ್ಳಿ ಗ್ರಾಮದ ಸುತ್ತಮುತ್ತ ಹಲವು ದಿನಗಳಿಂದ ಬೀಡು ಬಿಟ್ಟಿದ್ದ ಚಿರತೆಯು ಚಿಕ್ಕಗೊಂಡನಹಳ್ಳಿ ಗ್ರಾಮ ಸೇರಿ ಅಕ್ಕಪಕ್ಕದ ಗ್ರಾಮಗಳ ಹಸು, ಎಮ್ಮೆ, ಕರು, ಕುರಿ, ಮೇಕೆ ಸೇರಿ ನಾಯಿಗಳನ್ನು ತಿಂದು ಒಂದಲ್ಲ ಒಂದು ರೀತಿಯಲ್ಲಿ ಉಪಟಳ ನೀಡುತ್ತಿತ್ತು. ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿರುವ ಚಿರತೆಯ ಸೆರೆಗೆ ಅರಣ್ಯ ಇಲಾಖೆಯ ಮೊರೆ ಹೋಗಿದ್ರು. ಅರಣ್ಯ ಇಲಾಖೆಯು ಗ್ರಾಮದಲ್ಲಿ ಬೋನು ಇರಿಸಿ ಚಿರತೆಯ ಸೆರೆಗೆ ಬಲೆ ಬೀಸಲಾಗಿತ್ತು. ಕಡೆಗೂ ಶುಕ್ರವಾರದಂದು ಚಿರತೆಯು ಬೋನಿಗೆ ಬೀಳುವ ಮೂಲಕ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಗ್ರಾಮದ ಪ್ರಭು ಅಲಿಯಾಸ್ ಬೋಜೇಗೌಡ ಎಂಬುವರ ತೋಟದ ಮನೆಯ ಬಳಿ ಇಡಲಾಗಿದ್ದ ಬೋನಿಗೆ ಬಿದ್ದಿರುವ ಚಿರತೆಯು 2.5 ವರ್ಷದ ಗಂಡು ಚಿರತೆಯಾಗಿದೆ.
ಈ ಮೂಲಕ ಇದೇ ಜಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಟ್ಟು 4 ಚಿರತೆಗಳನ್ನು ಸೆರೆ ಹಿಡಿದಂತಾಗಿದೆ. ಸುದ್ದಿ ತಿಳಿದು ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಎಸಿಎಫ್ ಕಲಂದರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತಾಲೂಕಿನಾದ್ಯಂತ ಚಿರತೆ ಸಂತತಿ ಜಾಸ್ತಿಯಾಗಿದ್ದು, ಹೇಮಾವತಿ ನಾಲಾ ವ್ಯಾಪ್ತಿಯ ಕಬ್ಬು ಬೆಳೆಯುವ ಪ್ರದೇಶಗಳಲ್ಲಿ ಕುರುಚಲು ಅರಣ್ಯ ಇರುವ ಕಡೆ ಹೆಚ್ಚಾಗಿ ವಾಸಿಸುತ್ತಿವೆ. ಕೆಲ ತಿಂಗಳಿಂದಲೂ ದಿಂಡಗೂರು ಅಕ್ಕಪಕ್ಕದ ಗ್ರಾಮಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಿದ್ದು, ಸಂಬಂಧಪಟ್ಟವರು ಚಿರತೆ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಸ್ಥಳೀಯರು ಆಗ್ರಹಿಸಿದರು. ನಮ್ಮ ಹೆಸರು ಭೋಜೇಗೌಡರು ಅಂತ. ನಾನು ದಿಂಡಗೂರು ಚಿಕ್ಕೇನಹಳ್ಳಿ. ನಾನಿಲ್ಲಿ ಕರಿಮಾನಹಳ್ಳಿ ಹತ್ರ ತೋಟದಲ್ಲಿ ಇಲ್ಲಿ ವಾಸ ಆಗಿದ್ದೀನಿ. ಇಲ್ಲಿ ಸ್ವಲ್ಪ ತೋಟದಲ್ಲೇ ನಾನು ಕುರಿ ಫಾರಮ್ ಮಾಡಿದ್ದೆ 2012ರಲ್ಲಿ. ಆವಾಗ ಕುರಿ ಫಾರಮ್ಗೆ ಇದೇ ನಾಟಿ ಕೋಳಿ ಫಾರಮು ಕುರಿ ಫಾರಮ್ ಮಾಡಿದ್ದೆ. ಆವಾಗ ಒಂದು ಚಿರತೆ ಪಾಠ ಆಯಿತು. ಆಮೇಲೆ ಅದು ತುಂಬ ಕುರಿಗಳು ತಿನ್ಕೊಂಡು ಹೋಯ್ತು, ಒಂದು 3-4. ಆಮೇಲೆ ಅದನ್ನು ಬೋನ್ ತರಿಸಿ ಹಿಡ್ಕೊಟ್ಟಿದ್ದೆ. ಡಿಪಾರ್ಟ್ಮೆಂಟಿಂದ ಬೋನ್ ಕೊಟ್ಟಿದ್ರು, ಇಟ್ಕೊಟ್ಟೆ. ಮತ್ತೆ 3 ತಿಂಗಳಿಗೆ 8 ಚಿರತೆ ಅದ್ರ ಜೊತೆ ಇದ್ದಿದ್ದು ಶುರುವಾಯಿತು. ಮತ್ತು ಅದನ್ನೂ ಬೋನ್ ತರಿಸ್ಬಿಟ್ಟು ಇಟ್ಕೊಟ್ಟೆ. ಅದಾದಮೇಲೆ 2021ರಲ್ಲಿ ಇನ್ನೊಂದು ಚಿರತೆ ಫಾರಮಿಗೆ ಸ್ಟಾರ್ಟ್ ಆಯಿತು. ಆಮೇಲೆ ಅವಾಗಲೂ ಅದೊಂದು ಬೋನ್ ತರಿಸ್ಕೊಂಡು ಇಟ್ಕೊಟ್ಟಿದ್ದೀನಿ ಅವ್ರಿಗೊಂದು. ಮತ್ತು ಈಗ ನನ್ನ ಕೋಳಿಗಳಿಗೆ ಫಾರಮ್ಗೆ ಇದು ಶುರುವಾಯಿತು. ಇದು ತುಂಬ ಕೋಳಿಗಳನ್ನ ಆನ್ ಮಾಡ್ತು. ಒಂದು 40 ಮೇಲೆ ಕೋಳಿಗಳು ತಿಂದಾಗ್ತು. 300-400 ಕೋಳಿನಲ್ಲಿ ಎಲ್ಲ ನಾಟಿ ಕೋಳಿ ಸಾಕಿರೋದು ನ್ಯಾಚುರಲ್ ಆಗಿ. ಈಗ ಅದು ತಿಂದಾಗ್ತು. ಕೊನೆಗೆ ಶೆಡ್ಡಲ್ಲಿ ಈಗ ಅದನ್ನು ಹಿಡಿಯಬೇಕು ಅಂತ ಇದು ಮಾಡಿ ನಿನ್ನೆ ತಗೊಬಂದ್ಬಿಟ್ಟು ಇವತ್ತು ಒಂದೇ ದಿವಸದಲ್ಲಿ ಇದನ್ನು ಹಿಡ್ದು ಹಾಕಿದ್ದೀನಿ. ಈ ಚಿರತೆನೂ ಹಿಡ್ದಿದ್ದೀನಿ. ನನ್ನ ಡಿಪಾರ್ಟ್ಮೆಂಟರು ಎಲ್ಲಿ ಕೊಟ್ಟಿದ್ದು? ಈ ಡಿಪಾರ್ಟ್ಮೆಂಟವರು ಅಕ್ನಲ್ಲಿ ಕೂಡಲಿದೆ ಅಂತಂದ್ರು. ನಮ್ಮ ಸ್ನೇಹಿತರು ಟ್ಯಾಕ್ಟರ್ ತಗೊಂಡೋಗಿ ನಾನೇ ಹಾಕೊಂಡ್ಬಂದು ಇಲ್ಲಿ ಮನೆ ಬಾಗಿಲಿಗೆ ಬಂದಾಗ ಅವರೆಲ್ಲ ಔಸ್ಕೊಂಡು ಇಟ್ಕೊಳ್ಳೋದ್ರಿಂದ ಇದಾಗುತ್ತೆ. ನಾವೇನು ಮಾಡ್ತೀವಿ, ಇದು ಹಿಡಿಯೋಕ್ಕೆ ಕ್ಯಾಂಪ್ ಅಂದರೆ ಅದು 1 by 1 ತಿನ್ನೋಕೆ ಬಿಡ್ತೀವಿ. ಅದು ಈಸಿಯಾಗಿ ಪಾಠ ಆಗುತ್ತಲ್ಲ. ಆವಾಗ ನಾವು ದುಡ್ಡು ಖರ್ಚು ಮಾಡ್ದೇ ಈ ಚಿರತೆ ಹಿಡಿಯೋದು ಸುಲಭದ ಕೆಲಸ ಅಲ್ಲ. ಅದನ್ನು 1 by 1 ತಿನ್ನೋಕೆ ಬಿಟ್ಟು ಅದನ್ನು ಪೊಳಗಿಸಿ ಆಮೇಲೆ ಈ ಚಿರತೆನ ಹಿಡಿತೀವಿ ನಾವು. ಈ 4 ಚಿರತೆ ನಾವು ಬೋನ್ ತಂದು 8 ದಿವಸ ಗಂಟ ಹಿಡಿದಿದ್ದು ಒಂದೇ ಇಲ್ಲ. 2 ದಿವಸ 3 ದಿವಸದೊಳಗಡೆ ಒಂದೊಂದು ಚಿರತೆ ಹಿಡ್ಕೊಟ್ಟಿದ್ವಿ. ಅಂದರೆ ನಾವು ಮಿಂಚಲ್ಲೇ ಪೊಳಗಿಸಿರ್ತೀವಿ. ಅದನ್ನು ಪೊಳಗಿಸಿದಾಗ ಅದು ನಮಗೆ ಈಸಿಯಾಗಿ ಬಿದ್ದೋಗುತ್ತೆ. ಹಂಗಾಗಿ ಅದನ್ನು ಚಿರತೆ ಹಿಡಿಯೋಕ್ಕೆ ನಮಗೆ ಕರಿಮಾರ್ನಲ್ಲಿ ಈ ಒಂದು ಚಿರತೆ ಬೋನಿಗೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಒಂದು ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ನ ನಾವು ಸ್ಥಳಕ್ಕೆ ಕಳಿಸಿದ್ವಿ. ಅದನ್ನು ಇಮಿಡಿಯೇಟಾಗಿ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಈಗ ನಾವು ಇದೇ ಥರ ನಮ್ಮ ಚನ್ನಪಟ್ಟಣ ದೊಡ್ಡ ತಾಲೂಕು ಆಗಿರೋದ್ರಿಂದ ಇಲ್ಲಿ ಕಬ್ಬು ಬೆಳೆ ಕೂಡ ಜಾಸ್ತಿ, ಮತ್ತು ಫಾರೆಸ್ಟ್ ಏರಿಯಾ ಕೂಡ ಭಾಳ ಕಡಿಮೆ. 2-3% ಫಾರೆಸ್ಟ್ ಏರಿಯಾ ಇದೆ ಬಿಟ್ಟರೆ ಉಳಿದಿದ್ದೆಲ್ಲ ಫಾರ್ಮ್ ಲ್ಯಾಂಡ್ಗಳು. ಅದರಲ್ಲಿ ಮೇಜರಾಗಿ ನಾವು ಕಬ್ಬು ಬೆಳೆಯನ್ನು ನೋಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಈ ನಮ್ಮದು ಹೇಮಾವತಿ ನಾಲಾ ಎಲ್ಲೆಲ್ಲ ಬಂದಿದೆ, ಆ ನಾಲಾ ಸುತ್ತಮುತ್ತ ಎಲ್ಲ ಕಬ್ಬು ತುಂಬ ಚೆನ್ನಾಗಿ ಬೆಳೀತಾರೆ. ಅದನ್ನೇ ಅದು ತನ್ನ ಮನೆ ಅಂತ ಮಾಡ್ಕೊಂಡ್ಬಿಟ್ಟಿದೆ. ಇದು ನಮಗೇನು ಹೊಸದೇನಲ್ಲ. ಇದು ದಿನಕ್ಕೆ ಒಂದು 5-6 ಕೇಸಸ್ಸಲ್ಲಿ ಈ ಥರದ್ದು ಲೆಪರ್ಡ್ ಕಂಪ್ಲೇಂಟ್ಸ್ ಬರುತ್ತೆ. ನಾವು ಒಂದು 5-6 ಕಡೆ ಬೋನ್ಸು ಇಡ್ತೀವಿ. ಆ ಬೋನ್ಸ್ ಇದೇ ಥರ ಕೂಡ ಇದೇ ಈ ಜಾಗದಲ್ಲಿ ಕೂಡ ಒಂದು 15-20 ದಿನದಿಂದ ಕಂಪ್ಲೇಂಟ್ಸ್ ಇತ್ತು. ಓಡಾಡ್ತಿದೆ ಅಂತ ಬಿಟ್ಟು ನಾವು ಬೇರೆ ಕಡೆ ಬೋನ್ ಶಿಫ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಇಲ್ಲಿ ಬೋನ್ ಶಿಫ್ಟ್ ಮಾಡಿದ್ವಿ. ನಿನ್ನೆ ಬೋನಿಗೆ ಬಿದ್ದಿದೆ. ಅಂದರೆ ಜನಸಾಮಾನ್ಯರು ಏನು ತಪ್ಪು ತಿಳುವಳಿಕೆ ಇದೆ ಅಂತ ಹೇಳಿದ್ರೆ, ಇದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ, ಮನುಷ್ಯನ ಏನಾದ್ರು ಇದು ಮಾಡಿ ತಿನ್ನುತ್ತೆ ಅಂತ ಬಿಟ್ಟು. ಇದು ಒಂದು ಚಿರತೆ ಅನ್ನೋದು ನಮ್ಮದು ಒಂದು ಬೆಕ್ಕಿನ ಸ್ವಭಾವದ ಪ್ರಾಣಿ. ಇದು ಬೆಕ್ಕಿನ ಥರನೇ, ಬೆಕ್ಕಿನ ಫ್ಯಾಮಿಲಿಗೆ ಸೇರುವಂಥ ಪ್ರಾಣಿ. ಬೆಕ್ಕು ಯಾವ ಥರ ಇರುತ್ತೆ ಮನೆಯಲ್ಲಿ, ಅದೇ ಥರ ತುಂಬ ಶೈ ನೇಚರ್ ಇರುವಂಥದ್ದು. ಮನುಷ್ಯ ಎಲ್ಲಿದೆ ಅಂತ ಹೇಳಿದ್ರೆ ಅದರಿಂದ ಒಂದು 100 ಮೀಟರಲ್ಲೇ ಅದಕ್ಕೆ ಗೊತ್ತಾಗಿ ಅದು ಸೆಂಟಲ್ಲಿ ತನ್ನ ವಾಸನೆಯನ್ನು ಹಿಡಿದು ಕಾಡೊಳಗಡೆ ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನೋಡ್ತಾ ಇರುತ್ತೆ. ರೇರ್ ಕಂಡೀಷನಲ್ಲಿ ಮನುಷ್ಯನಿಗೆ ಏನಾದರೂ ಸಡನ್ ಎನ್ಕೌಂಟರ್ ಆದರೆ, ಏನಾದರೂ ಅದು ಆದಿಲಿ ಕ್ರಾಸ್ ಆಗ್ತಿದ್ದಾಗ ನಾವೇನಾದರೂ ಬಂದರೆ ಆವಾಗ ಅದು ಗಾಬರಿಲಿ ಅದು ತಪ್ಪಿಸ್ಕೊಳ್ಳೋಕ್ಕೆ ನಮ್ಮ ಮೇಲೆ ಏನಾದರೂ ಕೈ ಬೀಸುತ್ತೆ ಹೊರತು ಮನುಷ್ಯನ ತಿನ್ನೋಕ್ಕಾಗಲಿ ಅದು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ನಿಮ್ಮ ಹೊಲಗಳಿಗೆ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೊಲ, ಈ ಸಣ್ಣದು. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಉತ್ತೇನಹಳ್ಳಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಮಕ್ಕಳ ವ್ಯವಹಾರ ಜ್ಞಾನದ ಸಲುವಾಗಿ ಆಯೋಜನೆಗೊಂಡ ಮಾರ್ಕೆಟ್ ಅಂಡ್ ಫುಡ್ ಫೆಸ್ಟ್. 100 ಮಕ್ಕಳು ಉತ್ಸಾಹದಿಂದ ವ್ಯಾಪಾರ. ಸಂಸ್ಥೆಯ ಅಧ್ಯಕ್ಷೆ ಚಂದ್ರಕಲಾ ಮಂಜೇಗೌಡರಿಂದ ಉದ್ಘಾಟನೆ. ಶಿವಾಜಿ ಮಹಾರಾಜರು ದೇಶ ಕಂಡ ಅಪ್ರತಿಮ ವೀರನಾಯಕ. ಅವರ ಜಯಂತಿ ಆಚರಣೆ ನಮ್ಮ ಭಾಗ್ಯ ಎಂದ ತಹಸೀಲ್ದಾರ್ ಶಂಕರಪ್ಪ. ತಾಲೂಕು ಆಡಳಿತದಿಂದ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆ. ಸಮಾಜದ ಮುಖಂಡರು ಭಾಗಿ. ಹಾಗೂ ತಾಲೂಕಿನ ಕಸ್ಬಾ ಹೋಬಳಿ ಚಿಕ್ಕಗೊಂಡನಹಳ್ಳಿ ಗ್ರಾಮದಲ್ಲಿ ಉಪಟಳ ನೀಡುತ್ತಿದ್ದ ಚಿರತೆಯು ಅರಣ್ಯ ಇಲಾಖೆಯಿಂದ ಸೆರೆ.
2.5 ವರ್ಷದ ಸೆರೆ ಸಿಕ್ಕ ಚಿರತೆಯನ್ನು ನೋಡಲಾಗಮಿಸಿದ ಶಾಸಕರು, ನೆರೆಹೊರೆಯ ಗ್ರಾಮಸ್ಥರು. ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶಕ್ಕೆ ಚಿರತೆ ಸ್ಥಳಾಂತರ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.